ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ಬೆಳಗ್ಗಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಎದ್ಬಿಟ್ಟು ಕಿಚನಿಗೆ ಬಂದಿದ್ದೀನಿ ಡೈರೆಕ್ಟಾಗಿ. ನಾನು ಅಂದರೆ 6 ಗಂಟೆ ಆಗಿಬಿಟ್ಟಿತ್ತು ನನಗೆ ಎದ್ದವಾಗ, ಸ್ವಲ್ಪ ಲೇಟೇ ಆಯಿತು. ಹಾಗಾಗಿ ಲೇಟ್ ಆದ್ದರಿಂದ ಡೈರೆಕ್ಟ್ ಕಿಚನಿಗೆ ಬಂದಿದ್ದೀನಿ. ಮನೆ ಏನೂ ಕ್ಲೀನ್ ಮಾಡಿಲ್ಲ. ಹಾಗೆ ಅಡುಗೆ ಎಲ್ಲ ಮಾಡಿಟ್ಟು ಹೋಗಿ ಮನೆ ಕ್ಲೀನ್ ಮಾಡಿ ಆ ನಂತರ ಸ್ನಾನ ಮಾಡಿ ಪೂಜೆ ಮಾಡಿದ್ರೆ ಆಯ್ತಂತ ಮೊದಲಿಗೆ ಅಡುಗೆ ಮಾಡಲಿಕ್ಕೆ ಬಂದಿದ್ದೀನಿ. ಯಾಕಂದರೆ ನನಗೆ ಮೊದಲಿಗೆ ತಿಂಡಿ ಅಡುಗೆ ಎಲ್ಲ ಬೆಳಿಗ್ಗೆನೇ ಆಗಬೇಕಾದ್ರಿಂದ ಸ್ವಲ್ಪ ಗಡಿಬಿಡಿ ಆಗುತ್ತೆ. ಸ್ವಲ್ಪ ಲೇಟಾಗಿ ಎದ್ದುಬಿಟ್ರೆ ವಿಡಿಯೋ ಮಾಡ್ಕೊಂಡು ಮಾಡೋದು ತುಂಬ ಕಷ್ಟ ಆಗಿಬಿಡುತ್ತೆ. ಹಾಗೆ ಇವಾಗ ನಾನು ಬೆಳಿಗ್ಗೆ ಎದ್ದ ನಂತರ ನಿನ್ನೆ ನೈಟೇ ನಾನು ಇಡ್ಲಿ ಹಿಟ್ಟನ್ನು ರುಬ್ಬಿ ಇಟ್ಬಿಟ್ಟಿದ್ದೆ. ಹಾಗೆ ಇಲ್ಲಿ ಪಾತ್ರೆ ತೊಳೆದಿಟ್ಟಿದ್ನಲ್ಲ, ಅದರಲ್ಲಿ ನೋಡ್ತಾ ಇದ್ದೆ ಸೌಂಡ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೆ. ಈಗ ಹಿಟ್ಟನ್ನು ನಾನು ಹದ ಮಾಡಿ ಮೊದಲಿಗೆ ರೆಡಿ ಮಾಡಿ ಇಟ್ಕೊಳ್ತೀನಿ. ಮೊದಲಿಗೆ ನಾನಿಲ್ಲಿ ಫಸ್ಟ್ ನಾನು ಬಿಸಿನೀರು ಕುಡಿಬೇಕು. ಹಾಗಾಗಿ ಬಿಸಿನೀರು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನು ಕಾಯಿಸ್ಕೊಂಡು ಜಾಸ್ತಿ ಡೈಲಿ ಬಿಸಿನೀರನ್ನು ಕಾಯಿಸ್ತೀನಿ, ಒಂದು ದೊಡ್ಡ ಪಾತ್ರೆಯಲ್ಲೇ ಕಾಯಿಸಿಬಿಡ್ತೀನಿ. ಆದರೆ ಇವಾಗ ನೋಡಿ ಹಿಟ್ಟಿಗೆ ಉಪ್ಪು ಹಾಕಿ ಕಲಸಿ ಇಟ್ಕೊಳ್ತೀನಿ, ಒಂದು ಸ್ವಲ್ಪ ಹೊತ್ತು ಉಪ್ಪು ಕರೆಕ್ಟಾಗಿ ಹಿಡೀಲಿ ಅಂತ. ನೀರನ್ನು ಕಾಯ್ಲಿಕ್ಕೆ ಇಡ್ತೀನಿ. ಬೆಳಗ್ಗೆ ಎದ್ದ ನಂತರ ನಾನು ಮೊದಲಿಗೆ ಬಿಸಿನೀರು ಕುಡಿದು ನನ್ನ ದಿನಚರಿನ ಸ್ಟಾರ್ಟ್ ಮಾಡೋದು. ಹಾಗೆ ನೀರು ಕಾಯೋ ತನಕ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಇಲ್ಲಿ ಹಿಟ್ಟು ನಿನ್ನೆ ನೈಟ್ ರುಬ್ಬಿಟ್ಟಿದ್ನಲ್ಲ, ಹಾಗಾಗಿ ಅದಕ್ಕೆ ಉಪ್ಪು ಹಾಕಿ ಇಡ್ಲಿ ಹಿಟ್ಟನ್ನು ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಉಪ್ಪೆಲ್ಲ ಹಾಕಿ ರೆಡಿ ಆಯಿತು. ಒಂದು 10 ನಿಮಿಷ ಉಪ್ಪು ಹಾಕಿ ಬಿಡ್ತೀನಿ, ಕರೆಕ್ಟಾಗಿ ಉಪ್ಪು ಸೇರಿಕೊಳ್ಳಿ ಅಂತ. ಆನಂತರ ಇವಾಗ ಬಿಸಿ ನೀರು ಕಾಯಿತು. ನನಗೆ ಎಷ್ಟು ಬೇಕು ಕುಡಿಯೋಕೆ ಅಷ್ಟು ಇಟ್ಕೊಂಡು ಉಳಿದಿರೋದನ್ನು ಈಗ ಫುಲ್ ಎಲ್ಲರಿಗೂ ಆಗುವಷ್ಟು ಕಾಯಿಸಬೇಕಲ್ಲ, ಹಾಗೆ ಮತ್ತೊಮ್ಮೆ ಪಾತ್ರೆಯನ್ನು ತೊಳೆದು ಚೆನ್ನಾಗಿ ಬಿಸಿ ನೀರನ್ನು ಕಾಯ್ಲಿಕ್ಕೆ ಇಡ್ತೀನಿ. ಹಾಗೆ ಮನೆಯವರು ಎದ್ದ ನಂತರ ಕುಡಿತಾರೆ. ಹಾಗೆ ಮಕ್ಕಳಿಗೆ ಸ್ಕೂಲಿಗೆ, ಹಾಗೆ ಮನೆಯವರು ಆಫೀಸ್ಗೆಲ್ಲ ಬಿಸಿ ನೀರು ತೊಗೊಂಡು ಹೋಗೋದ್ರಿಂದ ಬೆಳಿಗ್ಗೆ ಎದ್ದ ನಂತರ ನಾನು ಬಿಸಿನೀರನ್ನು ಡೈಲಿ ಕಾಯಿಸೋದೆ. ನಮ್ಮಲ್ಲಿ ಯಾವಾಗಲೂ ಬಿಸಿನೀರು ಎನಿ ಟೈಮ್ ಇರುತ್ತೆ. ಬಿಸಿನೀರನ್ನು ಕಾಯಿಸಿ ಇಟ್ಬಿಡ್ತೀನಿ. ಇನ್ನು ನಾವಿಲ್ಲಿ ನಮ್ಮ ಮನೇಲಿ ಡ್ರಮ್ಮಲ್ಲಿ ನಾವು ತುಂಬಿಟ್ಕೊಳ್ತೀವಿ, ಫಿಲ್ಟ್ರ್ ಏನೂ ಇಟ್ಕೊಂಡಿಲ್ಲ. ಹಾಗೆ ಡ್ರಮ್ಮಲ್ಲಿ ಬಾವಿ ಇದೆ ಮನೆ ಹತ್ರನೇ. ನಾನು ಹಿಂದಿನ ವ್ಲಾಗಲ್ಲೆಲ್ಲ ತೋರಿಸಿದ್ದೀನಿ, ಮನೆ ಹತ್ರನೇ ಬಾವಿ ಇರೋದು. ಹಾಗೆ ಅಲ್ಲಿಂದ ತಂದು ನಾನು ಡ್ರಮ್ಮಲ್ಲಿ ಹಾಕಿಟ್ಕೊಳ್ತೀನಿ. ಇವಾಗ ಕುಡಿಯೋಕ್ಕೆ ನೀರು ಇಟ್ಕೊಂಡೆ. ಆನಂತರ ನಾನಿಲ್ಲಿ ಈಗ ನಾನು ಒಂದು ಗ್ಲಾಸ್ ನೀರು ಕುಡಿದು ಮುಂದಿನ ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ನಾನು ನೀರು ಕುಡಿಯುವಾಗ ಏನು ಮಾಡ್ತೀನಿ ಅಂದರೆ, ನಾನೀಗ ಒಂದು 3-4 ತಿಂಗಳಿಂದ ಈ ಕಡೆ ಒಂದು 2-3 ತಿಂಗಳಾಯಿತು ವೆಯ್ಟ್ ಲಾಸ್ ಪೌಡ್ರನ್ನು ಮಾಡ್ಕೊಂಡಿದ್ದೀನಿ. ನಾನು ವೆಯ್ಟ್ ಲಾಸ್ ಪೌಡ್ರು ಈ ಕಡೆ ಇಟ್ಟಿದ್ದೆ. ಹಾಗೆ ಈ ಕಪಾಟಲ್ಲಿ ಬಂದು ನೋಡ್ತಾ ಇದ್ದೆ, ಇಲ್ಲಿ ಕಬಾರ್ಡ್ ಇದ್ದಿಲ್ಲ, ಅಲ್ಲಿ ಕಬಾರ್ಡಲ್ಲಿ ಇರಲಿಲ್ಲ. ಈ ಕಡೆಯೇ ಸಿಂಕ್ ಹತ್ರ ಒಂದು ಕಪಾಟಿದೆ, ಅಲ್ಲಿ ಇಟ್ಕೊಂಡಿದ್ದೆ. ನೋಡಿ ಅಷ್ಟು ಅಂದರೆ ಖಾಲಿ ಆದಂಗೂ ನಾನು ಆ ಡಬ್ಬಗೆ ತುಂಬಿಸಿ ಇಟ್ಕೊಳ್ತೀನಿ. 1 ಸ್ಪೂನು ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಹಾಕ್ಕೊಂಡು ಆನಂತರ ನಮಗೆ ಎಷ್ಟು ಬಿಸಿ ಬೇಕು ನೋಡಿ ಅಷ್ಟು ಬಿಸಿ ತೊಗೊಳ್ಳೋದು. ನಾನು ಯಾವಾಗಲೂ ಈ ರೀತಿ ಕೂತ್ಕೊಂಡೇ ಕುಡಿಯೋದು. ನಾವು ನೀರನ್ನು ಬೆಳಿಗ್ಗೆ ಎದ್ದ ತಕ್ಷಣಕ್ಕೆ ಈ ರೀತಿ ಕುಕ್ಕರ್ಗಾಲಲ್ಲಿ ಕೂತ್ಕೊಂಡು ಕುಡಿಬೇಕು, ತುಂಬಾ ಒಳ್ಳೆಯದು. ಇನ್ನೂ ಸ್ವಲ್ಪ ಮಲಾಸನದಲ್ಲೆಲ್ಲ ಕುಡಿತೀವಲ್ಲ, ಆ ರೀತಿ ಕೂತು ಕುಡಿಯೋದು ಮತ್ತು ಒಳ್ಳೆಯದು. ನಾನು ಇದೇ ರೀತಿ ಕೂತ್ಕೊಂಡು ಕುಡಿತೀನಿ. ಬೆಳಗ್ಗೆ 1 ಗ್ಲಾಸ್ ನೀರನ್ನು ಕುಡಿದು ಆಮೇಲೆ ನಾನು ಉಳಿದಿರುವಂಥ ಕೆಲಸನ ಮಾಡ್ಕೊಳ್ತೀನಿ. ಇವಾಗ ಸ್ವಲ್ಪ ಅದು ನಾವು ಮೆಂತ್ಯ, ಅಗಸೆ ಬೀಜ ಎಲ್ಲ ಹಾಕೋದ್ರಿಂದ ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ ಸ್ಪೂನಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಕುಡಿದ್ಬಿಡ್ತೀನಿ. ನಂತರ ಇನ್ನು ಸ್ವಲ್ಪ ನೀರು ಹಾಕಿ ಉಳಿದಿರೋ ಕೆಳಗಡೆ ಕೂತಿರೋದಲ್ಲ ಅದು, ಇನ್ನು ಸ್ವಲ್ಪ ನೀರು ಹಾಕಿ ಕುಡ್ಕೊಂಡೆ. ನಾನು ಇದು ಕುಡಿಯೋದ್ರಿಂದ 4-5 kg ಇಳಿದಿದ್ದೀನಿ. ನಾನಾದರೆ ಇವಾಗ ರೆಗ್ಯುಲರಾಗಿ ಕುಡಿತಾ ಇಲ್ಲ. ಯಾಕಂದರೆ ನಾನು ಸ್ವಲ್ಪ ಬಾರಿಕಾಗಿದ್ದೀನಿ ಅಂತ ನನಗೆಲ್ಲ ನೋಡಿದವರು ತುಂಬ ಬೈತಾಯಿದ್ರು. ಇನ್ನೂ ಮತ್ತೆ ನೀನು ತೆಳ್ಳಗಾಗಬೇಡ ಅಂತ ಹೇಳೋದ್ರಿಂದ ನಾನು ಸ್ವಲ್ಪ ಕುಡಿಯೋದನ್ನು ಕಡಿಮೆ ಮಾಡಿದ್ದೀನಿ. ನಿಮ್ಗೆ ಯಾರಿಗಾದರೂ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿರಿ. ನನ್ನ ಹತ್ರ ಈಗ ಒಬ್ಬರು ಆಲ್ರೆಡಿ ಹೊರಗಿನವರು ತೊಗೊಂಡಿದ್ದಾರೆ. ನಮ್ಮ ಮನೆಯವರಂದರೆ ನಮ್ಮ ಅಣ್ಣ, ಅದಕ್ಕೆ ಅವರೆಲ್ಲ ಕುಡಿದಿದ್ದಾರೆ. ಹಾಗೆ ಹೊರಗಿನವರೊಬ್ಬರು ಸಹ ತೊಗೊಂಡಿದ್ದಾರೆ. ನಿಮ್ಗೆ ಯಾರಾದರೂ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿರಿ. ಬೇಕು ಅಂದರೆ ನಾನು ಪ್ರಯತ್ನ ಪಡ್ತೀನಿ ನಿಮಗೆ ಕೊಡಲಿಕ್ಕೆ. ಇದನ್ನು ನಾನು ವೆಯ್ಟ್ ಲಾಸ್ ಅಂತ ಏನೂ ಸ್ಟಾರ್ಟ್ ಮಾಡಿಲ್ಲ. ಸ್ವಲ್ಪ ನಾನು ಅಂದರೆ ತಿಂಡಿ ಟೈಮನ್ನು ಸ್ವಲ್ಪ ಗ್ಯಾಪ್ ತೊಗೊಂಡಿದ್ದೀನಿ. ಯಾಕಂದರೆ ನಾನು ಬೆಳಗ್ಗೆ ಸ್ನಾನ, ದೇವ್ರ ಪೂಜೆ ಆದ ನಂತರ ನಾನು ತಿಂಡಿ ತಿನ್ನೋದ್ರಿಂದ ನನಗೆ 9ರಿಂದ 9:30 ಆಗಿಬಿಡುತ್ತೆ. ಹಾಗಾಗಿ ನಂದು ಅಲ್ಲಿಗೆ ನನ್ನ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಥರ ಆಗುತ್ತೆ. ಅಲ್ಲಿ ತನಕ ನಾನು ಏನೂ ತಿನ್ನಲ್ಲ, ಜಸ್ಟ್ ನೀರನ್ನಷ್ಟೇ ಕುಡ್ಕೊತಾ ಕೆಲಸ ಮಾಡ್ಕೊತಾ ಇರ್ತೀನಿ. ಹಾಗೆಯೇ ಪೂಜೆ ಆದ ನಂತರನೇ ನಾನು ತಿಂಡಿ ತಿನ್ನೋದು. ಅಲ್ಲಿಗೆ ನಂದು ಆಲ್ಮೋಸ್ಟ್ ನನಗೆ 14 ಅವರಂತೂ ರೆಗ್ಯುಲರ್ ಗ್ಯಾಪ್ ಇದ್ದೇ ಇರುತ್ತೆ. ಯಾಕಂದರೆ ನಾನು 7:30ಯಿಂದ 8 ಗಂಟೆ ಒಳಗೆ ನೈಟ್ ಊಟ ತಿಂದಿರ್ತೀನಿ. ಬೆಳಗಿನ ಟೈಮು 9:30ಯಿಂದ 10 ಗಂಟೆ, ಕೆಲವೊಂದು ಸಲ 9 ಗಂಟೆಗೆ ತಿಂತೀನಿ, 9ರಿಂದ 9:30ಗೆ ತಿಂತೀನಿ. ಅದು ಹೆಚ್ಚಾಗಿ 9:30 ನಂತರನೇ ಆಗಿರ್ತದೆ. ನೋಡಿ ನೈಟ್ ನಾನು ಇಡ್ಲಿ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ.
ಹಾಗಾಗಿ ಈಗ ಇಡ್ಲಿ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಉದ್ದಿನಬೇಳೆ ಮತ್ತು ವೈಟ್ ರೈಸ್, ಇದು ರೇಷನ್ ಅಕ್ಕಿ ಅಂತ ಬರುತ್ತಲ್ಲ, ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಅದು ರುಬ್ಬುವಾಗ ನಾವು ಇನ್ನು ಸ್ವಲ್ಪ ಅನ್ನನ ಸೇರಿಸ್ಕೊಂಡ್ರೆ, ಇದಂತೂ ಯಾರೂ ಹೇಳಲ್ಲ ಬಿಡಿ, ಸೀಕ್ರೆಟ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಅನ್ನ ಸೇರಿಸ್ಕೊಂಡ್ರೆ ಸಾಫ್ಟಾಗಿ ಮಲಗಿ ಇಡ್ಲಿ ಎಲ್ಲ ಇರುತ್ತಲ್ಲ, ಆ ರೀತಿ ಸಾಫ್ಟಾಗಿ ಬರುತ್ತೆ. ಒಮ್ಮೆಲೆ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ ಇಡ್ಲಿ ಅಂತೂ. ನನಗೆ ಇಡ್ಲಿ ಫೇವ್ರೆಟ್, ನನಗೆ ಇಷ್ಟ ಅದು ಇಡ್ಲಿ ಅಂದರೆ. ಹಾಗಾಗಿ ಇಡ್ಲಿ ಮಾಡಿದಾಗ ಒಂದೆರಡು ಹೆಚ್ಚಿಗೆ ತಿಂದಿರ್ತೀನಿ ನಾನು. ಇವತ್ತಿಗೆ ನಾನು 3 ಇಡ್ಲಿನ ತಿಂದಿದ್ದೀನಿ. ಇಡ್ಲಿ ಜೊತೆ ನಾನಿವತ್ತು ಏನಂದರೆ ಇದ್ರ ಸಾಂಬಾರು ಮಾಡಿದ್ದೀನಿ. ಇನ್ನು ನಮ್ಮ ಕಡೆ ಪಂಜರಿ ಗಂಡಿ ಅಂತ ಹೇಳ್ತಾರೆ, ಅದಕ್ಕೆ ಏನೋ ಅಂತಾರ, ನನಗೆ ನೆನಪಾಗ್ತಾಯಿಲ್ಲ. ಆದರೆ ನಾವು ಇಲ್ಲಿ ಬಳಸೋದು ಪಂಜರಗಂಡಿ ಅಂತ ಹೇಳ್ತೀವಿ. ನಿಮ್ಮ ಕಡೆ ಏನಂತಾರಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಬೆಂಗಳೂರಲ್ಲಿದ್ದಾಗ ಅದನ್ನ ಹೆಸರೇನೋ ಕೇಳಿದ್ದೆ, ಆದರೆ ಈಗ ನಂಗೆ ನೆನಪಾಗ್ತಾಯಿಲ್ಲ. ಯಾಕೆಂದ್ರೆ ನಾವು ಇಲ್ಲಿ ರೆಗ್ಯುಲರಾಗಿ ಯೂಸ್ ಮಾಡುವಂಥದ್ದು ಪಂಜರಗಂಡಿ ಅಂತ ಹೇಳ್ತೀವಿ. ಈಗ ನಾನು ಪಂಜರಗಂಡಿ ಸಾರು ಮಾಡಲಿಕ್ಕೋಸ್ಕರ ಮಸಾಲೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲಾಗಿ ಮಸಾಲೆ ಮಾಡ್ಕೊಳ್ತೀವಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಇಲ್ಲಿ ನಾನು ಪಂಜರಗಂಡಿ ಸಾರು, ಅದಕ್ಕೆ ಇವತ್ತು ಮರವಾಯಿ ಅಂತ ಹೇಳ್ತಾರಲ್ಲ, ನಮ್ಮ ಕಡೆ ಅದಕ್ಕೆ ಬಳಚ್ ಅಂತ ಹೇಳ್ತೀವಿ, ಚಿಪಿಕಲ್ ಬಳಚ್ ಆ ಥರ ಹೇಳ್ತೀವಿ. ಮಂಗಳೂರು ಸೈಡ್ ಅದಕ್ಕೆ ಮರವಾಯಿ ಅಂತ ಹೇಳ್ತಾರೆ. ಅದನ್ನು ನಾನಿಲ್ಲಿ ಹಾಕಿಬಿಟ್ಟು ಇವತ್ತು ಸಾರು ಮಾಡ್ತಾಯಿದ್ದೀನಿ. ಅದ್ರ ಜೊತೆ ನೀವು ಫ್ರಾನ್ಸನ್ನಾದರೂ ಹಾಕ್ಬೋದು. ಉಳಿದಿರುವ ಫ್ರಾನ್ಸ್ ಅಥವಾ ಏಡಿ ಅಥವಾ ಈ ಮತ್ತು ಇದು ಸೆಲ್ಲಲ್ಲಿ ಯಾವುದಾದ್ರೂ ವೆರೈಟಿ ಎಲ್ಲ ಬರುತ್ತಲ್ಲ, ಕಲ್ಗ ಅಂಥವೆಲ್ಲ ಬರುತ್ತೆ, ಅಂದರೆ ಲಾಯ್ಸ್ಟಾರ್ ಆ ಥರ ಎಲ್ಲ, ಅದನ್ನು ಯಾವುದಾದ್ರೂ ಸೇರಿಸಿ ಹಾಕಿದರೂ ಸಹ ತುಂಬ ಟೇಸ್ಟಿಯಾಗಿರುತ್ತೆ. ನಾನಿವತ್ತಿಲ್ಲಿ ಬಳಚ್ ಅಂತ ಹೇಳ್ತೀವಿ ನಮ್ಮ ಕಡೆ, ಅದು ಮರವಾಯಿ ಸೇರಿಸಿ ಇವತ್ತು ಸಾರು ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಈಗ ಫಸ್ಟಿಗೆ ಈರುಳ್ಳಿನ ಫ್ರೈ ಮಾಡಿಕೊಂಡೆ. ನೋಡಿ, ಈ ಕಡೆ ಇಡ್ಲಿನೂ ಸಹ ಬಂತು. ಇಡ್ಲಿ ಕರೆಕ್ಟ್ ಒಂದು 15ರಿಂದ 20 ನಿಮಿಷಕ್ಕೆ ಬೇಯ್ತದೆ. ಈ ಕಡೆ ಇಡ್ಲಿ ರೆಡಿ ಆಯಿತು. ಅಲ್ಲಿವರೆಗೂ ನಾನಿಲ್ಲಿ ಫಸ್ಟ್ ಈರುಳ್ಳಿನ ಫ್ರೈ ಮಾಡಿಕೊಂಡೆ. ಈರುಳ್ಳಿ ಫ್ರೈ ಮಾಡ್ಕೊಂಡ ನಂತರ ಬ್ಯಾಡಗಿ ಮೆಣಸು ಒಂದು 8ರಿಂದ 10, ಒಂದು ಸ್ವಲ್ಪ ಬ್ಯಾಡಗಿ ಮೆಣಸು, ಹಾಗೆ ಒಂದು ಸ್ವಲ್ಪ ಧನಿಯಾ ಬೀಜ, ನೀವೆಷ್ಟು ಕ್ವಾಂಟಿಟಿ ಮಾಡ್ತೀರಲ್ಲ ಅಷ್ಟಕ್ಕೆ ಸೇರಿಸ್ಕೊಂಡ್ರೆ ಆಯಿತು. ಜಾಸ್ತಿ ಮೆಣಸೆಲ್ಲ ಬೇಡ, ಖಾರ ಬೇಡ, ಸ್ವೀಟು. ಸ್ವಲ್ಪ ಧನಿಯಾ ಬೀಜ, 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಬೀಜ, ಹಾಗೆ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾನಿಲ್ಲಿ ಸ್ವಲ್ಪ ಮಾಡೋದ್ರಿಂದ 1 ಬೈ 1 ಅದರೊಳಗೆ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಜೊತೆಗೆ ಎಲ್ಲನೂ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಒಂದು ಟೊಮ್ಯಾಟೋನು ಸೇರಿಸಿ ಸಹ ರುಬ್ಕೊಳ್ಬೋದು. ಆನಂತರ ಒಂದು 7-8 ಈಸಳು ಬೆಳ್ಳುಳ್ಳಿನೂ ಸೇರಿಸಿದೆ. ಆನಂತರ ಗರಂ ಮಸಾಲ, ಎಲ್ಲ ಥರ ಗರಂ ಮಸಾಲನೂ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಮೊಗೆಕಾಯಿ ಬೀಜ ಅಂತ ಬರುತ್ತಲ್ಲ, ಅದನ್ನು ಸೇರಿಸಿದ್ದೀನಿ. ಹಾಗೆ 1-2 ಲವಂಗ, 1 ಏಲಕ್ಕಿ, ಚಕ್ಕೆ, ಮರಾಠ ಮೊಗ್ಗು ಮತ್ತು ಲವಂಗ, ಹಾಗೆ ಜಾಯಿಪತ್ರೆ ಎಲ್ಲವನ್ನು ಸಣ್ಣ ಸಣ್ಣ ಒಂದೊಂದು ಇಂಚಿಗಿಂತ ಕಡಿಮೆನೂ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಹೋಳು ತೆಂಗಿನಕಾಯಿ ಫುಲ್ ಸೇರಿಸಿದ್ದೀನಿ. ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟನ್ನು ನೀವು ನೋಡ್ಕೊಂಡು ಸೇರಿಸ್ಕೊಂಡ್ರೆ ಆಯಿತು. ಇದಕ್ಕೆ ನೀವು ಬೇಕಂದರೆ 2 ಹಸಿಮೆಣಸನ್ನು ಸಹ ಸೇರಿಸ್ಬೋದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರಿಶಿನ ಪೌಡ್ರು ಸೇರಿಸ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ನೀವು ರುಬ್ಬೋಕ್ಕೆ ಹಾಕೋದ್ರಿಂದ, ನಮ್ಮ ಕಡೆ ಅರಿಯೋದು ಅಂತ ಹೇಳ್ತೀವಿ ನಾವು, ರುಬ್ಬೋಕ್ಕೆ ಹಾಕೋದ್ರಿಂದ ಸಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಈ ಥರ ಮಸಾಲೆ ಮಾಡಿದವಾಗ ಕೊತ್ತಂಬರಿ ಸೊಪ್ಪನ್ನು ನೀವು ರುಬ್ಬಲಿಕ್ಕೆ ಹಾಕಿ ನೋಡಿ, ಈ ರೀತಿ ಕೆಳಗಡೆ ಬಿದ್ದು ಹೋಗಿದ್ದು ಗರಂ ಮಸಾಲನ ನಾನು ಅದನ್ನು ಎತ್ತಿ ಹಾಕಿದ್ದೀನಿ. ವಿಡಿಯೋದಲ್ಲಿ ಯಾರೂ ತೋರಿಸೋದಿಲ್ಲ, ನಾನು ತೋರಿಸಿದ್ದೀನಿ. ಯಾರೂ ಸಹ ಬಿದ್ದದನ್ನು ಎಸೆಯೋದಿಲ್ಲಲ್ಲ, ಎಲ್ಲರೂ ಹಾಕ್ತಾರೆ ಅಷ್ಟೇ. ವಿಡಿಯೋದಲ್ಲಿ ಸ್ಕಿಪ್ ಮಾಡಿರ್ತಾರೆ ಅಷ್ಟೇ. ಯಾರು ಗ್ಯಾಸ್ ಮೇಲೆ ಬಿದ್ದಿರೋದು ಅಥವಾ ಕೆಳಗಡೆ ಬಿದ್ದಿರೋದು, ನೆಲಕ್ಕೆ ಬಿದ್ದಿರೋದಲ್ಲ, ಈ ಥರ ಗ್ಯಾಸ್ ಕಟ್ಟೆ ಮೇಲೆ ಬಿದ್ದಿದ್ರೆ ಕ್ಲೀನಾಗಿ ಇರುತ್ತಲ್ಲ, ಹಾಕ್ಕೊಳ್ಬೋದು. ಆನಂತರ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು, ಇದಕ್ಕೆ ನಾವು ಹುಳಿ ಏನೂ ಹಾಕಬಾರ್ದು. ಈ ಸಾಂಬಾರಿಗೆ ಹುಳಿ ಹಾಕಿ ಮಾಡೋದಲ್ಲ. ಇದು ಬಾಯಿ ಏನು ತುರಿಸೋದಿಲ್ಲ, ಆದರೆ ಕಟ್ ಮಾಡುವಾಗ ಕೈ ತುರುಕಿ ಆಗುತ್ತೆ. ಮಸಾಲೆ ನಾನು ರುಬ್ಬಲಿಕ್ಕೆ ಹಾಕಿದ್ದೀನಿ, ಗ್ರೈಂಡರ್ಗೆ ಹಾಕಿದ್ದೀನಿ. ಆನಂತರ ನೋಡಿ, ಇದು ಹೌದು, ಏನಂತಾರೆ ಅಂತ ಕಮೆಂಟ್ಸ್ ಮಾಡಿ, ನನಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಕಡೆ ಇದಕ್ಕೆ ಪಂಜರಗಂಡಿ ಅಂತ ಹೇಳ್ತೀವಿ, ನೆಲದಲ್ಲಿ ಬೆಳೀತದಲ್ಲ ಅದು. ತುಳಸಿ ಹಬ್ಬಕ್ಕೆ ನಮ್ಮ ಕಡೆ ಕಂಪಲ್ಸರಿ ಇದು ಇರಲೇಬೇಕು. ಹಾಗೆ ನಾನಿದು ಮಾರ್ಕೆಟ್ಗೆ ಹೋದಾಗ 150 ರೂಪೀಸ್ ಕೊಟ್ಟು ತಂದಿದ್ದೆ. ತುಂಬ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ. ಹಾಗಾಗಿ ವರ್ಷಕ್ಕೊಮ್ಮೆ ಅಥವಾ 2 ಬಾರಿ ಆದರೂ ಮಾಡೇ ಮಾಡ್ತೀವಿ ನಾವು. ಇದನ್ನೆಲ್ಲ ಯಾಕೆ ಬಿಚ್ಚಿಡ್ತಾ ಇದ್ದೀನಿ, ನಾನು ತೆಗೆದಿಡ್ತಾ ಇದ್ದೀನಿ ಅಂದರೆ, ಇದನ್ನು ನಾವು ನೆಟ್ಟಿದ್ರೆ ಸಹ ನಮ್ಮದು ಹುಟ್ಟುತ್ತೆ. ಹಾಗಾಗಿ ನಮ್ಮ ಮನೇಲಿ ಹಾಕುವ ಅಂತ ಎಲ್ಲ ತೆಗೆದಿಟ್ಟಿದ್ದೀನಿ ನಾನು ಸಹ. ಫುಲ್ ಮಣ್ಣೆಲ್ಲ ಇತ್ತು. ಒಂದು ಸಲ ಮಣ್ಣೆಲ್ಲ ಕುಡಿಕೊಂಡೆ. ನಾನಿಲ್ಲಿ ಕಟ್ ಮಾಡೋದನ್ನೆಲ್ಲ ತೋರಿಸಿಲ್ಲ.
ಈಗ ಕಟ್ ಮಾಡಿ ಆದ ನಂತರ ತೋರಿಸ್ತಾ ಇದ್ದೀನಿ. ಫುಲ್ ಕೈಯೆಲ್ಲ ತುರ್ಕಿ ಆಗ್ತಾಯಿತ್ತು ನನಗೆ ಕಟ್ ಮಾಡಿ ಕೈ ತೊಳೆದ ನಂತರ. ಯಾಕಂದ್ರೆ ಮಣ್ಣಿರೋದ್ರಿಂದ ನಾನು ಕೈಯಲ್ಲೇ ಮಾಡಲೇಬೇಕಾಯ್ತು. ಚೆನ್ನಾಗಿ ಮಣ್ಣಿತ್ತದು, ಹಾಗಾಗಿ ಕ್ಲೀನಾಗಿ ಕಟ್ ಮಾಡಿ ತೊಳೆದಿದ್ದೆಲ್ಲ ಕೈ ನೀಟಾಗಿ ತೊಳೆದಿದ್ದೀನಿ ನಾನು. ಮೊದಲಿಗೆ ತೊಳ್ಕೊಂಡು ಆಮೇಲೆ ಕಟ್ ಮಾಡಿದ್ದೀನಿ. ನೋಡಿ ಇವಾಗ ಪಂಜರಿ ಗಂಡಿ ಎಲ್ಲ ಕಟ್ ಮಾಡಿ ಆಯಿತು. ಈಗ ಸ್ವಲ್ಪ ನೀರು ಹಾಕಿ ಮುಚ್ಚಿಟ್ಟಿದ್ದೀನಿ. ಇದಕ್ಕೆ ಒಂದು ವಿಸಲ್ ಹಾಕಿದರೆ ಸಾಕು, ಆದರೆ ಈಗ ನಾನು ವಿಸಲ್ ಹಾಕಲಿಕ್ಕೆ ಇಟ್ಟಿಲ್ಲ. ಇನ್ನು ಇದಕ್ಕೆ ಟೊಮ್ಯಾಟೊ ಹಾಗೇ ಮರವಾಯಿ ಎಲ್ಲನೂ ಸೇರಿಸ್ಕೊಂಡು ಆಮೇಲೆ ಇದಕ್ಕೊಂದು 3 ಟೊಮೆಟೊ ಸೇರಿಸ್ತಾ ಇದ್ದೀನಿ. ಯಾಕಂದರೆ ನಾನಿಲ್ಲಿ ಹುಳಿಯನ್ನು ರುಬ್ಬಲಿಕ್ಕೆ ಬಳಸ್ತಿಲ್ಲ, ಹಾಗಾಗಿ ನಾನಿಲ್ಲಿ ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ. ನೋಡಿ ಒಂದು 3 ಟೊಮೆಟೊ ಹಾಕಿದ್ದೀನಿ. ಇದು ನೋಡಿ ಮರವಾಯಿ, ಇದನ್ನು ನಾನು ಒಂದು ಚಿಪ್ಪೆ ಇಟ್ಟು ಹೊಡೆದಿದ್ದೀನಿ. ಫುಲ್ ಮಾಂಸ ಸಹ ಮಾಡ್ಬೋದು, ನಾನಿಲ್ಲಿ ಒಂದು ಚಿಪ್ಪೆ ಇಟ್ಟೆ ಮಾಡಿರೋದು. ಇದು ಹಾಕಿ ಇದರಲ್ಲಿ ಕ್ಯಾಲ್ಶಿಯಮ್ ಎಲ್ಲ ಹೇರಳವಾಗಿರುತ್ತೆ, ಹಾಗಾಗಿ ನಾನಿಲ್ಲಿ ಚಿಪ್ಪಿ ಬಳಸ್ಕೊಂಡಿದ್ದೀನಿ. ಆದರೆ ಚಿಪ್ಪಿ ತಿನ್ನುವಾಗ ತೆಗೆದು ಬಿಸಾಕಬೇಕು, ಅದು ನಮ್ಮ ಕಡೆ ಎಲ್ಲ ಅಭ್ಯಾಸ ಇರುತ್ತಲ್ಲ, ಹಾಗಾಗಿ ನಾವು ಅದನ್ನು ಅದೇ ಥರ ಬಳಸ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ವಿಸಲನ್ನು ತೆಗಿತೀನಿ. ಒಂದು ವಿಸಲ್ ಹಾಕಿದರೆ ಸಾಕು, ಬೆಂದೋಗಿರುತ್ತೆ. ನೋಡ್ಕೊಳ್ಳಿ, ಒಂದು ವಿಸಲ್ಗಿಂತ ಮುಂಚೆನೂ ಸಹ ಬೇಯ್ಬೋದು. ನಾನು ಫುಲ್ ವಿಸಲ್ ಬರೋವರೆಗೂ ಇಟ್ಟಿರಲಿಲ್ಲ. ಹಾಗೆ ಅಂದರೆ ಟೈಮು ಆಗ್ತಾ ಬಂದಿತ್ತು, ನನಗೆ ಮಕ್ಕಳು ಸ್ಕೂಲಿಗೆ ಹೋಗೋದ್ರಿಂದ ಟೈಮ್ ಆಗ್ತಾ ಬಂದಿತ್ತು, ಬೇಗ ಬೇಗ ಮಾಡಬೇಕಿತ್ತು. ಅವರಿಗೆ ಇಡ್ಲಿ ಜೊತೆಗೆ ಈ ಸಾಂಬಾರನ್ನು ನಾನು ಇವತ್ತಿಗೆ ತಿಂಡಿಗೆ ಕೊಟ್ಟಿದ್ದೆ. ತುಂಬ ಚೆನ್ನಾಗಾಗಿತ್ತು. ಬೆಳಿಗ್ಗೆನೇ ಮಾಡುವಾಗ ಸ್ವಲ್ಪ ಟೈಮ್ ತಗೊಳುತ್ತೆ, ಟೈಮ್ ಇದ್ದರೆ ಅಂತೂ ನೀಟಾಗಿ ಮಾಡ್ಬೋದು. ಹಾಗಾಗಿ ನನಗೆ ಜಾಸ್ತಿ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಳೋಕ್ಕಾಗಲಿಲ್ಲ, ಆಲ್ಮೋಸ್ಟ್ ಎಲ್ಲ ಮಾಡಿದ್ದೀನಿ. ಇವಾಗ ನೋಡಿ ಇದು ಬೆಂದಿದೆ, ಒಂದು ಸೀಟಿ ಹಾಕಿದರೆ ಬೇಯ್ತದೆ. ಈಗ ಮಸಾಲೆನೂ ಸಹ ಗ್ರೈಂಡರ್ಗೆ ಹಾಕಿದ್ನಲ್ಲ, ಅದು ರುಬ್ಬಿ ರೆಡಿಯಾಗಿದೆ. ಇವಾಗ ಇದಕ್ಕೆ ಮಸಾಲೆನ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ನೀವು ಕಾಳುಗಳನ್ನಾದರೂ ಸೇರಿಸ್ಕೊಳ್ಬೋದು, ಬೇಳೆನಾದರೂ ಸೇರಿಸ್ಬೋದು. ನಾನಿಲ್ಲಿ ಏನೂ ಸೇರಿಸಿಲ್ಲ, ಯಾಕಂದರೆ ಇದರದ್ದೇ ಇದು ಜಾಸ್ತಿ. ಇನ್ನು ಟೊಮ್ಯಾಟೊ ಮತ್ತು ಚಿಪ್ಪಿಕಲ್ಲೆಲ್ಲ ಹಾಕಿದ್ನಲ್ಲ, ಅದೇ ಸಾಕಾಗತ್ತೆ ಅಂತ ಮತ್ತು ಯಾವುದೇ ಥರ ಬೇಳೆ ಕಾಳು ಏನೂ ಸೇರಿಸಿಲ್ಲ. ನೀವು ಬೇಕಂದರೆ ಈ ಮರವಾಯಿ ಸೇರಿಸಲ್ಲ ಅಂದಾಗ ನೀವು ಯಾವುದಾದ್ರೂ ರೀತಿ ಕಾಳನ್ನಾದರೂ ಸೇರಿಸ್ಕೊಂಡು ಮಾಡ್ಕೊಳ್ಬೋದು. ನಾವು ಈ ಕಡೆ ವಾರ ಅಲ್ಲ ಅಂತ ಮಾಡ್ತೀವಿ, ವಾರ ಇದ್ದವಾಗೆಲ್ಲ ಈ ರೀತಿ ಮರವಾಯಿ ಅಥವಾ ಯಾವುದೇ ಥರ ಪ್ರಾನ್ಸ್ ಗೀನ್ಸ್ ಏನೂ ಸೇರಿಸಲ್ಲ. ಆವಾಗ ಈ ಥರ ವೆಜ್ ಒಂಥರ ಮಾಡಿದವಾಗ ಆ ರೀತಿ ಕಾಳು ಅಥವಾ ಬೇಳೆಕಾಳನ್ನು ಯೂಸ್ ಮಾಡ್ಕೊಳ್ಬೋದು. ಇದಕ್ಕೇನು ಹುಳಿ ಅಂತ ಬೇಕಾಗೋದಿಲ್ಲ, ಟೊಮೆಟೊ ಹಾಕಿದರೆ ಸಾಕು. ಆದರೆ ಕಟ್ ಮಾಡುವಾಗ ಮಾತ್ರ ಕೈ ತುಂಬಾ ತುರ್ಕಿ ಆಗುತ್ತೆ. ಕಟ್ ಮಾಡಿ ತೊಳೆದವಾಗ ಕ್ಲೀನ್ ಮಾಡ್ತೀವಲ್ಲ, ಆವಾಗಂತೂ ಕೈ ತುರ್ಕಿ ಆಗ್ತದೆ. ಆನಂತರ ಅದು ಬೆಂದ ನಂತರ ಬೇಯಿಸ್ತೀವಲ್ಲ, ಆವಾಗ ತುರ್ಕಿ ಕಡಿಮೆ ಆಗುತ್ತೆ. ನೋಡಿ ಉಪ್ಪೆಲ್ಲ ಹಾಕಿ ಸಾರನ್ನು ಈ ಹದಕ್ಕೆ ರೆಡಿ ಮಾಡಿದೆ. ತುಂಬ ಟೇಸ್ಟಿಯಾಗಿ ಬಂದಿತ್ತು, ತುಂಬಾ ಸೂಪರಾಗಿತ್ತು. ನೀವೇನಾದರೂ ಸಿಕ್ಕಿದರೆ ಈ ರೀತಿ ಒಮ್ಮೆ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಮುಚ್ಚಿ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ತುಂಬ ಸೂಪರಾಗಿರುವಂತಹ ಸಾರು ರೆಡಿ ಆಗುತ್ತೆ. ಇದು ಈ ಕಡೆ ಸಾರನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸಾರನ್ನು ಎತ್ಕೊಂಡು ಈ ಕಡೆ ಎಲ್ಲ ನಾನು ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಇಷ್ಟೇ ವಿಡಿಯೋನ ನನಗೆ ಮಾಡಲಿಕ್ಕಾಗಿರೋದು. ಆನಂತರ ನಾನು ಫುಲ್ ಬ್ಯುಸಿ, ಅಂದರೆ ಆ ಕಡೆ ಕುಚ್ಚಲಕ್ಕಿ ಅನ್ನ, ಮನೆಯವ್ರಿಗೆ ಊಟಕ್ಕೂ ಆಗಬೇಕಲ್ಲ, ಹಾಗಾಗಿ ಕುಚ್ಚಲಕ್ಕಿ ಅನ್ನ ಮತ್ತು ಮನೆ ಕ್ಲೀನ್ ಮಾಡೋದು, ದೇವ್ರ ಪೂಜೆ ಮಾಡೋದು, ಪ್ರತಿಯೊಂದು ನನಗೆ ಅಟ್ ಎ ಟೈಮ್ ಆಗಬೇಕಾದ್ರಿಂದ ಮತ್ತೆ ನಾನು ಉಳಿದಿರುವಂತಹ ವಿಡಿಯೋನ ಮಾಡ್ಕೊಂಡಿಲ್ಲ. ಇಷ್ಟೇ ವಿಡಿಯೋ ಮಾಡ್ಕೊಂಡಿರುವಂಥದ್ದು. ಇವತ್ತಿನ ವ್ಲಾಗಲ್ಲಿ ನೋಡಿ ಈ ರೀತಿ ಸಾಂಬಾರು ರೆಡಿಯಾಗಿತ್ತು, ತುಂಬ ಸೂಪರಾಗಿತ್ತು. ಇದು ಊಟಕ್ಕೂ, ಚಪಾತಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ಸಹ ತಿನ್ಬೋದು. ಆನಂತರ ಇಲ್ಲಿ ನನ್ನ ಮಗ ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲಿ ಅವನು ಕೈಗೆ ಹಾಕೊಳ್ಳುವಂತಹ ಗ್ರಿಪ್ಪರನ್ನು ತೊಗೊಂಡಿದ್ದ. ಯಾರಿಗಾದರೂ ಬೇಕು ಅಂದರೆ ಯೂಸ್ ಆಗ್ಬೋದು ಅಂತ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಕೈಗೆ ಹಾಕ್ಕೊಳ್ತಾರಲ್ಲ ಜಿಮ್ ಮಾಡುವಾಗ ಅವರು ಕೈಗೆ ಹಾಕ್ಕೊಳ್ಳುವಂಥದ್ದು, ಅವನು ಓಪನ್ ಮಾಡೆಲ್ಲ ತೋರಿಸ್ತಾ ಇದ್ದ. ಇದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರುವಂಥದ್ದು. ಈಗ ಅದು ತೊಗೊಂಡು ಸುಮಾರು ದಿನ ಆಯಿತು, ನನಗೆ ವಿಡಿಯೋ ಮಾಡಿಟ್ಟಿದ್ದೆ, ಶೇರ್ ಮಾಡಿರಲಿಲ್ಲ. ಹಾಗಾಗಿ ಎಷ್ಟು ರೂಪಾಯಿ ಅಂತ ನನಗೆ ಮರೆತು ಹೋಗಿದೆ. ಬೇಕು ಅಂದರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲೇ ಹಾಕಿರ್ತೀನಿ. ನೋಡಿ ಯಾವ ರೀತಿ ಹಾಕ್ಕೊಳ್ಳೋದು ಅಂತಲೂ ಸಹ ಅವನು ತೋರಿಸ್ತಾ ಇದ್ದಾನೆ. ಅವನು ಡೈಲಿ ಜಿಮ್ಗೆ ಹೋಗೋದ್ರಿಂದ ಅವನಿಗೆ ಯೂಸ್ ಆಗುತ್ತೆ ಅಂತ ತರಿಸ್ಕೊಂಡಿದ್ದಾನೆ. ಕೈ ಈ ರೀತಿ ವೇಟೆಲ್ಲ ಎತ್ತುವಾಗ ಗ್ರಿಪ್ ಆಗಿರುತ್ತೆ ಅಂತ. ಆ್ಯಕ್ಚುಲಿ ನನಗೆ ಜಿಮ್ ಬಗ್ಗೆ ಏನೇನೋ ಐಡಿಯಾನೇ ಇಲ್ಲ, ಅವನು ಹೇಳಿದ್ದಷ್ಟೇ ನಾನು ಕೇಳಿರೋದು, ನನಗಂತೂ ನೋಡೇ ಇಲ್ಲ. ನೋಡಿ ಈ ರೀತಿ ಇದೆ. ಯಾರಿಗಾರು ಯೂಸ್ ಆದರೆ ನಾನಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕಾದರೆ ನೀವು ಚೆಕ್ ಮಾಡ್ಕೊಳ್ಬೋದು. ಗ್ರಿಪ್ಪರ್ ಆಗಬೇಕು, ಹ್ಯಾಂಡ್ ಗ್ರಿಪ್ಪರ್. ನೋಡಿ ಈ ರೀತಿ
ಎರಡು ಕೈಗೆ ಹಾಕೊಳ್ಳುವಂಥದ್ದು. ಆನಂತರ ಅವನಿಗೆ ತಿರ್ಗಾ ಜಿಮ್ ಮಾಡುವಾಗ ಬಟ್ಟೆ ಎಲ್ಲ ಸ್ವೆಟ್ ಆಗುತ್ತಲ್ಲ, ಅದಕ್ಕೆ ಆ ಥರ ಬೇರೆ ಬಟ್ಟೆ ತೊಗೊಂಡಿದ್ದಾನೆ. ಜಿಮ್ಮಿಗೆ ಹಾಕ್ಕೊಳ್ಳುವಂತಹ ಬಟ್ಟೆನೂ ಸಹ ಬೇರೆ ತರಿಸ್ಕೊಂಡಿದ್ದೀನಿ. ಇದು ಸಹ ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿರುವಂಥದ್ದು. ಈ 2 ತರಿಸ್ಕೊಂಡಿದ್ದಾನೆ. ನಿಜವಾಗ್ಲೂ ಇದರ ಅಮೌಂಟು ಸಹ ನನಗೆ ಮರ್ತೋಗ್ಬಿಟ್ಟಿದೆ. 2 ತಗೊಂಡು ಸುಮಾರು ದಿನ ಆಯಿತು. ವಿಡಿಯೋ ಮಾಡಿಟ್ಟಿದ್ದೆ, ಆದರೆ ಶೇರ್ ಮಾಡಿರಲಿಲ್ಲ. ಹಾಗೆ ಇವತ್ತಿನ ದಿನ ಮತ್ತೆ ವಿಡಿಯೋ ಮಾಡಲಿಕ್ಕಾಗಲಿಲ್ಲಲ್ಲ, ಹಾಗಾಗಿ ಇದನ್ನು ಸಹ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದೊಂಥರ ಸ್ಯಾಟ್ ಅಂದರೆ ಸಿಲ್ಕ್, ಇದು ಯಾವ ಬಟ್ಟೆ ಅಂತಾರೆ, ಒಂಥರ ಸ್ಯಾಟಿನ್ ಥರ ಬಟ್ಟೆ ಬರುತ್ತಲ್ಲ, ಆ ರೀತಿ ಬಟ್ಟೆ ಅದು. ಒಂಥರ ಸಾಫ್ಟ್ ಆಗಿರುತ್ತಲ್ಲ, ಆ ರೀತಿ ಬಟ್ಟೆ. ಹಾಗೆ ಇದು ಮೀಶೋದಿಂದ ತಂದಿರುವಂಥದ್ದು ಒಂದು ಚಪ್ಪಲ್ ಸ್ಟ್ಯಾಂಡು ಸಹ. ಇದು 3 ಸ್ಟೆಪ್ ಇರುವಂತಹ ಚಪ್ಪಲ್ ಸ್ಟ್ಯಾಂಡು. ನೋಡಿ, ಈ ರೀತಿ ಪ್ರಾಡಕ್ಟ್ ಬಂದಿತ್ತು. ತುಂಬ ಚೆನ್ನಾಗಿ ಬಂದಿದೆ ಚಪ್ಪಲ್ ಸ್ಟ್ಯಾಂಡು. ಇದೆಷ್ಟು 300 350 ಒಳಗೇನೂ ಇದೆ. ಇದಕ್ಕೆ ಬೇಕಾದರೆ ಲಿಂಕ್ ಹಾಕಿರ್ತೀನಿ. ಇದು ಯಾವುದೂ ಸಹ ಪ್ರಮೋಷನ್ ವಿಡಿಯೋ ಅಲ್ಲ, ನಾವು ಪರ್ಚೇಸ್ ಮಾಡಿರೋದು. ಹಾಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಪ್ರಾಡಕ್ಟ್ ಹೇಗೆ ಬಂದಿದೆ ಅನ್ನೋದನ್ನು ಅಷ್ಟೇ ಮಾತ್ರ. ಇದು ಚೆನ್ನಾಗಿ ಬಂದಿತ್ತು ಚಪ್ಪಲ್ ಸ್ಟ್ಯಾಂಡು. ನೀವೇನಾದರೂ ಸ್ವಲ್ಪ ಮಟ್ಟಿಗೆಲ್ಲ ಇಟ್ಕೊಳ್ಳೋಂಗಿದ್ರೆ ಆರಾಮ್ಸೆ ಬಳಸ್ಕೊಳ್ಬೋದು. ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿ ಬಂದ ನಂತರ ಅಲ್ಲಿ ಇಲ್ಲಿ ಎಸಿತಾರಲ್ಲ, ಒಂದೇ ಕಡೆ ನೀಟಾಗಿ ಇಡಲಿಕ್ಕೆ ಆಗುತ್ತೆ. ಈ ರೀತಿ ಚಪ್ಪಲ್ ಸ್ಟ್ಯಾಂಡ್ ಇಟ್ಕೊಂಡ್ರೆ ಕರೆಕ್ಟಾಗಿ ಬಂದಿತ್ತು. ಪ್ಯಾಕಿಂಗು ಸಹ ಚೆನ್ನಾಗಿ ಬಂದಿತ್ತು, ಅಂದರೆ ಯಾವುದೂ ಡ್ಯಾಮೇಜ್ ಆಗಿರಲಿಲ್ಲ. ಆನಂತರ ಇದು ಮಕ್ಕಳಿಗೆ ಆಟ ಆಡೋದು ಚೆಸ್ ಮತ್ತು ಇದೆಲ್ಲ ಹಾಳಾಗಿ ಹೋಗಿತ್ತಂತ ಮತ್ತೆ ತಿರ್ಗಾ ಹೊಸದನ್ನು ತಗೊಂಡಿದ್ರು ಅವರು. ಈ ಕಡೆ ಹಾವು ಏಣಿ, ಹಾಗೆ ಆ ಕಡೆ ಚೆಸ್ ನೋಡಿ, ಇಲ್ಲಿ ಇದೆಲ್ಲ ಉಂಟು ಪೀಸಸ್ಸು. ಇದೆಲ್ಲ ಮಕ್ಕಳು ಮಾರ್ಕೆಟ್ಗೆ ಹೋದಾಗ ತಂದ್ಕೊಂಡಿರುವಂಥದ್ದು. ಓಪನ್ ಮಾಡಿ ಸಹ ತೋರಿಸ್ತಾ ಇದ್ದಾರೆ ನೋಡಿ. ಇದು ಅಣ್ಣನ ಮಗಂದು, ಹಾಗಾಗಿ ಓಪನ್ ಮಾಡಿ ತೋರಿಸ್ತಾ ಇದ್ದಾನೆ ಅವನು. ನೋಡಿ ಚೆಸ್. ಇಲ್ಲಿ ಅವು ಮಾತಾಡುವಾಗ ವಾಯ್ಸನ್ನು ಇಟ್ಟಿಲ್ಲ ಅಂದರೆ ಬೇರೆ ವಾಯ್ಸೆಲ್ಲ ಬರ್ತಾ ಇರೋದ್ರಿಂದ ಎಲ್ಲ ವಾಯ್ಸನ್ನು ಮ್ಯೂಟ್ ಮಾಡಿ ಈಗ ನಾನೇ ವಾಯ್ಸನ್ನು ಕೊಡ್ತಾ ಇದ್ದೀನಿ. ನನ್ನ ಮಗನಿಗೆ ಚೆಸ್ ಆಡೋದಂದರೆ ತುಂಬ ಇಷ್ಟ. ಚಿಕ್ಕವನಿಗೆ ಎಷ್ಟೊತ್ತಿಗೆ ನೋಡ್ರಿ ಚೆಸ್ಸನ್ನು ಆಡ್ಕೊತಾ ಇರ್ತಾನೆ, ಒಬ್ಬನೇ ಸಹ ಆಡ್ಕೊತಾ ಇರ್ತಾನೆ, ಅಷ್ಟು ಇಂಟ್ರೆಸ್ಟ್ ಅವನಿಗೆ. ನೋಡಿ, ಎಲ್ಲ ಇಟ್ಟು ಮಾಡಿ ತೋರಿಸ್ತಾ ಇದ್ದಾನೆ. ಹಾಗೆಯೇ ಅದ್ರ ಜೊತೆಗೆ ಬ್ಯಾಡ್ಮಿಂಟನ್ನು ಸಹ ತೊಗೊಂಬಂದಿದ್ರು. ಇದು ಸಹ ಹಾಳಾಗಿತ್ತಂತ ಬ್ಯಾಡ್ಮಿಂಟನನ್ನು ಸಹ ತೊಗೊಂಡಿದ್ರು. ಎಲ್ಲ ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ. ಅವರಿಗೆ ಖುಷಿ, ಎಲ್ಲ ತಂದಿರೋ ಖುಷಿಗೆ ಅವರು ಎಲ್ಲವನ್ನೂ ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ. ಅದು ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ, ಆದರೆ ತಂದಿರುವಾಗಂತೂ ತುಂಬ ಖುಷಿಯಾಗಿರುತ್ತೆ ಮಕ್ಕಳಿಗೆ. ಆನಂತರ ಬ್ಯಾಟ್, ಇದಷ್ಟು ಒಂದೇ ದಿನಕ್ಕೆ ತಂದಿರುವಂಥದ್ದು. ಬ್ಯಾಟ್, ಚೆಸ್ಸು, ಕ್ಯಾರಮ್, ಆನಂತರ ಇದು ಬ್ಯಾಡ್ಮಿಂಟನ್ ಎಲ್ಲವನ್ನು ತಂದಿದ್ದರು. ಹೀಗಿತ್ತು ಇವತ್ತಿನ ನನ್ನ ಲಾಗ್. ಟೀ ಶರ್ಟನ್ನು ಹಾಕಿ ತೋರಿಸಿರಲಿಲ್ಲ ನೋಡಿ, ಈ ರೀತಿಯಾಗಿತ್ತು. ಥ್ಯಾಂಕ್ ಯು.